ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿವ್ಯಾ ಗೌಡ ವ್ಲಾಗ್ಸ್. ಇವತ್ತು ನಾವು ಮೈಸೂರು ಎಕ್ಸಿಬಿಷನ್ಗೆ ಹೋಗೋಣ ಅಂದ್ಕೊಂಡು ಐ ಆಮ್ ಗೆಟಿಂಗ್ ರೆಡಿ. ಆಲ್ಮೋಸ್ಟ್ ನಾನು 4-5 ಇಯರ್ಸ್ ಆಗಿತ್ತು ನಾನು ಹೋದಾಗಿಂದ ವಾಪಸ್ ಬಂದು ನಾನು ಎಕ್ಸಿಬಿಷನ್ಗೆ ಹೋಗೋಕ್ಕೆ ಆಗಿರಲಿಲ್ಲ. ಯಾವತ್ತೂ ನನಗೆ ದಸರಾ ಆದಮೇಲೆ ಯಾವತ್ತೂ ಬಂದಿರಲಿಲ್ಲ. ಐ ವಾಸ್ ಕಮಿಂಗ್ ಜಸ್ಟ್ ಬಿಫೋರ್ ದ್ಯಾಟ್ ಆರ್ ಆಫ್ಟರ್ ದಿಸ್ ಒನ್. ಅದಕ್ಕೋಸ್ಕರ ಎಕ್ಸಿಬಿಷನ್ಗೆ ಹೋಗೋಣ ಅಂತ ಅಂದ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ. ನನಗೂ ಆಲ್ಮೋಸ್ಟ್ 5 ಇಯರ್ಸ್ ಆಯಿತು ಹೋಗಿ. ನೋಡೋಣ ಹೇಗಿರುತ್ತೆ ಅಂತ. ಐ ಶೋ ಯು ಅರೌಂಡ್ ಹೇಗೆ ಇದೆ. ಎನಿಬಡಿ ಹೂ ಇಸ್ ಇಂಟ್ರೆಸ್ಟೆಡ್ ಟು ಸಿ ಮೈಸೂರು ದಸರಾ ಎಕ್ಸಿಬಿಷನ್ ಹೇಗಿರುತ್ತೆ ಅಂತ. ಸೊ ರೆಡಿಯಾಗಿ ಹೊರಟು ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಕೀಪ್ ವಾಚಿಂಗ್. ಎಂಟ್ರಿ ಟಿಕೆಟ್ ಬಂದು 35 ರೂಪೀಸ್ ಒಬ್ಬರಿಗೆ. ಸೊ ನಾವು 4 ಜನ ಹೋಗಿದ್ವಿ, ನಾನು, ಅಮ್ಮ, ಅಜ್ಜಿ ಮತ್ತು ದೊಡ್ಡಮ್ಮ. 140 ರೂಪೀಸ್ ಏನೋ ಆಯಿತು. ನಾನು ಆಲ್ಮೋಸ್ಟ್ 2018 ಲಾಸ್ಟ್ ನಾನು ಎಕ್ಸಿಬಿಷನ್ ಹೋಗಿದ್ದು. ಬಿಕಾಸ್ ನಾನು 2019 ಸೆಪ್ಟೆಂಬರಲ್ಲಿ ಇಲ್ಲಿಗೆ UK ಮೂವ್ ಆದೆ. ಸೊ ಅವಾಗಿಂದ ಹೋಗಿಲ್ಲ. ಆಲ್ಮೋಸ್ಟ್ 5-6 ವರ್ಷ ಆದಮೇಲೆ ಹೋಗ್ತಾ ಇದ್ದೀನಿ. ನಾನು ಮೋಸ್ಟ್ಲಿ 2018 ಒಂದು 20 ರೂಪೀಸ್ ಏನೋ ಇತ್ತು ಅನಿಸುತ್ತೆ. 20-25 ರೂಪೀಸ್ ಏನೋ ಇತ್ತು ಎಂಟ್ರಿ ಟಿಕೆಟ್. ಆ್ಯಂಡ್ ಇವಾಗ ಮಾಡಿದ್ದಾರೆ. ಅಫ್ಕೋರ್ಸ್ ಇನ್ಫ್ಲೇಷನ್ ರೇಟ್ ಅದು ಇದೆಲ್ಲ ನೋಡಿಕೊಂಡ್ರೆ 35 ರೂಪೀಸ್ ಇಸ್ ಫೇರ್ ಎನಫ್. ಎಷ್ಟೊತ್ತು ಬೇಕಾದ್ರೂ ಸ್ಪೆಂಡ್ ಮಾಡ್ಬೋದು ಎಕ್ಸಿಬಿಷನ್ಸಲ್ಲಿ. ಇಲ್ಲಿ ಎಲ್ಲ ವಿಂಟರ್ ವಂಡರ್ಲ್ಯಾಂಡ್ ಅಂತ ನಡೆಯುತ್ತೆ ವಿಂಟರಲ್ಲಿ, ಕ್ರಿಸ್ಮಸ್ ಟೈಮಲ್ಲಿ. ಅಲ್ಲಿ ಎಲ್ಲ 35 ಪೌಂಡ್ 25 ಪೌಂಡ್ ಇರುತ್ತೆ ಎಂಟ್ರಿ ಟಿಕೆಟ್. ಆ್ಯಂಡ್ ಗೇಮ್ಸ್ ಎಲ್ಲ ಆಡಬೇಕು ಅಂತ ಹೇಳಿದ್ರೆ ಪ್ರಾಬ್ಲಿ ಎಂಟ್ರಿ ಫ್ರೀ ಇರುತ್ತೆ, ಬಟ್ ಗೇಮ್ಸ್ ಎಲ್ಲ ತೊಗೊಂಡ್ರೆ ಮಾತ್ರ ಎಂಟ್ರಿ ಫ್ರೀ ಇರುತ್ತೆ. ಸೊ ಅದೆಲ್ಲ ನೋಡ್ಕೊಳಕ್ಕೆ ಹೋದರೆ ಅಲ್ಲೊಂದು ನಾವು ಒಳಗಡೆ ಹೋದ್ರಂತೂ ಒಂದು 50 ಪೌಂಡ್ಸ್ 4-5 ಗೇಮ್ಸ್ ಎಲ್ಲ ಆಡೋಷ್ಟರಲ್ಲಿ ಒಂದು 50 ಪೌಂಡ್ಸ್ ಆಗುತ್ತೆ, ವಿಚ್ ಇಸ್ ಲೈಕ್ 5000 ರೂಪೀಸ್. ಇಲ್ಲಿ ನೀವು ಗೇಮ್ಸು, ಊಟ ತಿಂಡಿ ಎಲ್ಲ ಮಾಡಿದ್ರು ಒಂದು ಮ್ಯಾಕ್ಸಿಮಮ್ ಒಂದು 2000 ಖರ್ಚಾಗುತ್ತೆ ಅಷ್ಟೇ. ಆ್ಯಂಡ್ ಇಟ್ಸ್ ರಿಯಲಿ ವರ್ತ್ ದ ಮನಿ. ಇಲ್ಲೇನಾದರೂ ನೀವು ಒಂದು ಸ್ವಲ್ಪ ತುಂಬ ಗೇಮ್ಸ್ ಎಲ್ಲ ಆಡಬೇಕು, ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಬೇಕು, ಮೈಸೂರಿಗೆ ಅಕಸ್ಮಾತ್ ಬೆಂಗಳೂರು ಆ ಕಡೆ ಈ ಕಡೆ ಇರೋರೆಲ್ಲ ಬಂದು ಹೋಗ್ತೀವಿ ಅಂತ ಹೇಳಿದ್ರೆ ಇಟ್ಸ್ ಅ ವೆರಿ ನೈಸ್ ಫನ್ ಪ್ಲೇಸ್ ಟು ವಿಸಿಟ್. ಆ್ಯಂಡ್ ನನಗೂ ಅಷ್ಟೇ, ಲೈಕ್ ನಾವು 2-3 ಸಲ ಹೋಗ್ತಿದ್ವಿ ಎಕ್ಸಿಬಿಷನ್ಗೆ ಮುಂಚೆ, ಬಟ್ ಆಲ್ಮೋಸ್ಟ್ 5-6 ವರ್ಷದಿಂದ ಹೋಗೋಕ್ಕೆ ಆಗಿಲ್ಲ. ಇದು ಆಲ್ಮೋಸ್ಟ್ ಒಂದು 5 ಇಯರ್ಸ್ ಆದಮೇಲೆ ನಾನು ಬರ್ತಾ ಇರೋದು. ಸೊ ನನಗೂ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತಿತ್ತು. ಇದು ನಾನು ಒಳಗಡೆ ಇರೋದು ಬಂದು ಆಲ್ಮೋಸ್ಟ್ ದರ್ಬಾರ್, ಮೈಸೂರಲ್ಲಿ ದಸರಾ ಟೈಮಲ್ಲಿ ಹೇಗೆ ದರ್ಬಾರ್ ನಡೆಯುತ್ತೆ ಆ ಥರ ಆ ಹಾಲ್ದು ಸೆಟಪ್ ಮಾಡಿದ್ದಾರೆ ಅಲ್ಲಿ. ನಾವು ಇದ್ರೊಳಗಡೆ ಏನಕ್ಕೆ ಬಂದ್ವಿ ಅಂದರೆ ಒಂದು ಮೈಸೂರು ಸಿಲ್ಕ್ ಸ್ಟಾಲ್ ಕೂಡ ಇಟ್ಟಿದ್ರು. ಅಲ್ಲಿ ಸಾರೀಸ್ ನೋಡೋಣ ಅಂದ್ಕೊಂಡ್ಬಿಟ್ಟು ಬೇಗನೆ ಬಂದ್ವಿ. ಅಲ್ಲಿ ನೋಡ್ತಿರೋ ಸಾರೀಸ್ ಎಲ್ಲ ಬಂದು 50-60,000 ಇತ್ತು. ಲೈಕ್ ಇಷ್ಟೊಂದು ಕಾಸ್ಟ್ಲಿನಾ ಅಂತ ಅಂದ್ಕೊಂಡು ಕಾಂಟ್ರಾಸ್ಟ್ ಕಲರ್ಸ್ ಏನಾದ್ರು ಇದೆಯಾ ಅಂತ ಕೇಳಿದ್ವಿ. ಅವರು ಇಲ್ಲ ಅಂತ ಹೇಳಿದ್ರು. ಕಾಂಟ್ರಾಸ್ಟ್ ಕಲರ್ಸ್ ಇದ್ದಿದ್ರೆ ಮೋಸ್ಟ್ಲಿ ನೋಡ್ಬೋದಿತ್ತೇನೋ ತೊಗೊಳೋಕ್ಕೆ, ಬಟ್ ಕಾಂಟ್ರಾಸ್ಟ್ ಕಲರ್ ಇಲ್ಲದೆ ಬರೀ ಒಂದೇ ಕಲರ್ ವಿತ್ ಲೈಕ್ ಗೋಲ್ಡ್ ಸರೀಸ್ಗೆ 50-60,000 ಪೇ ಮಾಡೋದು ನನಗೆ ಏನಷ್ಟು ವರ್ತ್ ಅಂತ ಅನ್ನಿಸ್ಲಿಲ್ಲ. ಸೊ ಹಾಗೆ ಅದನ್ನು ಮುಗಿಸ್ಕೊಂಡು ಆ್ಯಂಡ್ 20 ಸ್ಯಾರೀಸ್ ಅಂತೆ ಎವ್ರಿ ಡೇ ಬರೋದು. ಆ್ಯಂಡ್ ನಾವು ಆಲ್ಮೋಸ್ಟ್ ಅಲ್ಲಿ ಇದ್ದಿದ್ದು ಒಂದು 15 ಮಿನಿಟ್ಸ್ಗೆ ಮೋಸ್ಟ್ಲಿ ಎಲ್ಲ ಖಾಲಿ ಆಯಿತು ಅಂತ ಅನಿಸುತ್ತೆ. ಎಷ್ಟೋ ಬೇರೆ ಬೇರೆ ಊರುಗಳಿಂದ ಎಲ್ಲ ಬಂದು ಆ ಸ್ಯಾರೀಸ್ನ ತೊಗೋತಿದ್ರು. ಅದಾದಮೇಲೆ ನಾವು ಮುಂದೆ ಬೇರೆ ಸ್ಟೋರ್ಸ್ಗಳೆಲ್ಲ ನೋಡೋಣ, ಚಿಕ್ಕ ಪುಟ್ಟ ಐಟಮ್ಸ್ ಏನಾದ್ರು ತೊಗೊಳೋದಿದ್ರೆ ಶಾಪಿಂಗ್ ಮಾಡೋಣ ಅಂದ್ಕೊಂಡು ಬಂದ್ವಿ. ಇಟ್ಸ್ ಅ ಪ್ಯೂರ್ ನಾಸ್ಟಾಲ್ಜಿಕ್ ಫೀಲಿಂಗು. ಬಿಕಾಸ್ ಚಿಕ್ಕ ವಯಸ್ಸಲ್ಲಿದ್ದಾಗ 2-3 ಸಲ ಬರ್ತಿದ್ವಿ ದಸರಾಗೆ. ಇವಾಗ ತುಂಬ ವರ್ಷಗಳಾದಮೇಲೆ ಬರ್ತಾ ಇರೋದು ನನಗೆ ಹಂಗೆ ಅಂತ ಅನ್ನಿಸ್ತಾ ಇದೆ. ಆಬ್ವಿಯಸ್ಲಿ ಚಿಕ್ಕ ಪುಟ್ಟ ಶಾಪಿಂಗ್ ಎಲ್ಲ ಮಾಡಿ ನೆಕ್ಸ್ಟ್ ಆಲ್ಮೋಸ್ಟ್ ಹಾಫ್ ವೇ ಕ್ರಾಸ್ ಆಗ್ತಿದ್ದಂಗೆ ಈ ಥರ ಫುಡ್ ಸ್ಟಾಲ್ಸ್, ಬಜ್ಜಿ, ಬೋಂಡ, ಹಪ್ಪಳ ಸ್ಟಾಲ್ಸ್ ಎಲ್ಲ ಬರುತ್ತೆ. ನಂಗೆ ಬಜ್ಜಿ ಮತ್ತು ಹಪ್ಪಳ ತುಂಬ ಇಷ್ಟ. ಸೊ ಇಲ್ಲಿ ನಾವು ಬಾಳೆಕಾಯಿ ಬಜ್ಜಿ ತೊಗೋತಾ ಇದ್ದೀವಿ. ಐ ಥಿಂಕ್ 50 ರೂಪೀಸಿಗೆ 3 ಇತ್ತು ಅಂತ ಅನಿಸುತ್ತೆ. ಅಷ್ಟೊಂದೇನು ಚೆನ್ನಾಗಿಲ್ಲ, ತುಂಬ ಗಟ್ಟಿ ಇತ್ತು ಆ್ಯಂಡ್ ಹಾರೋಗ್ಬಿಟ್ಟಿತ್ತು, ಬಿಸಿ ಇರಲಿಲ್ಲ. ಐ ಡೋಂಟ್ ಥಿಂಕ್ ಇಟ್ ವಾಸ್ ರಿಯಲಿ ವರ್ತ್. ಮೇ ಬಿ ಮುಂದೆ ಇನ್ನೊಂದು ಸ್ವಲ್ಪ ಹೋಗಿದ್ದಿದ್ರೆ ಚೆನ್ನಾಗಿರೋದು ಸಿಗ್ತಿತ್ತೇನೋ ಅನಿಸುತ್ತೆ. ಅದನ್ನು ಬಿಟ್ಟು ನೆಕ್ಸ್ಟ್ ಪುಳಿಯೋಗರೆ ಸ್ಟಾಲ್ ಇತ್ತು, ಮೇಲ್ಕೋಟೆ ಪುಳಿಯೋಗರೆ ಸ್ಟಾಲ್ ಇತ್ತು ಅಂದ್ಕೊಂಡು ಬಂದ್ವಿ. ಅಲ್ಲಿ ಮೇಲ್ಕೋಟೆ ಪುಳಿಯೋಗರೆ ತೊಗೊಂಡಿದ್ದು. ದಿಸ್ ಇಸ್ ವೆರಿ ನೈಸ್. ಅದು ಪ್ರೈಸ್ ಎಷ್ಟಿದೆ ನೆನಪಿಲ್ಲ. ಅದಾದಮೇಲೆ ಹೀಗೆ ಹೋಗ್ತಾ ಈ ಥರ ಚಿಕ್ಕ ಪುಟ್ಟ ಟ್ಯಾಬ್ಲೋ ಸಿಗುತ್ತೆ. ಸೊ ಇದ್ರೊಳಗಡೆ ಎಲ್ಲ ಹೋದರೆ ಒಂದು ಪ್ರವಾಸೋದ್ಯಮ, ನಂದಿನಿ ಡೈರಿ ಮತ್ತು ಎಲ್ಲ ಜಿಲ್ಲೆಗಳ ಒಂಥರ ಅವ್ರ ಬಗ್ಗೆ ಹೇಳೋಕ್ಕೆ ಒಂದೊಂದು ಚಿಕ್ಕದು
ಮಾಡ್ಕೊಂಡಿರ್ತಾರೆ ಈ ಥರ. ಅದ್ರೊಳಗಡೆ ಹೋದರೆ ನಿಮಗೆ ಅವ್ರದ್ದು ಕಲ್ಚರ್ ಆಗಿರ್ಬೋದು, ಅವ್ರದ್ದು ಜಿಲ್ಲೆದು ಏನು ಸ್ಪೆಷಲ್ ಇದೆ ಅದೆಲ್ಲ ಒಳಗಡೆ ಇರುತ್ತೆ. ಸೊ ನೀವು ನೋಡ್ಬೋದು. ಇದೆಲ್ಲ ಮುಂಚೆ ಹೋಗ್ತಿದ್ವಿ ಎಲ್ಲದಕ್ಕೂ. ಬಟ್ ತುಂಬ ಟೈಮ್ ಕನ್ಸ್ಯೂಮಿಂಗ್ ಇದೆ. ಒಂದೊಂದೂ ನೀವು ಹೋಗ್ತೀರಾ ಅಂದರೆ ಒಂದೊಂದಕ್ಕೂ ಒಂದು 15-20 ಮಿನಿಟ್ಸ್ ಬೇಕು. ಸೊ ಈ ಥರದ್ದು ಒಂದು 20-30 ಟ್ಯಾಬ್ಲೋಸ್ ಸಿಗುತ್ತೆ ಆನ್ ದ ವೇ ಹೋಗ್ತಾ. ಅಟ್ಲೀಸ್ಟ್ ಒಂದು 15-20 ಇದೆ ಅನಿಸುತ್ತೆ. ಅದಕ್ಕೆಲ್ಲ ಟೈಮ್ ಆಗಲ್ಲ. ನಾನು ಒಂದು 2-3ಕ್ಕೆ ಹೋದ್ವಿ. ಇದು ಬಂದು ತುಂಬ ಚೆನ್ನಾಗಿತ್ತು. ಹಳೆ ಕಾಲದ ತೊಟ್ಟಿ ಮನೆ ಥರ ಮಾಡಿದ್ರು. ಆ್ಯಂಡ್ ಸುತ್ತ ಕವಿಗಳು ಮತ್ತು ಈ ಕರ್ನಾಟಕದ ಲೈಕ್ ಫೇಮಸ್ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಅವರ ಬಗ್ಗೆ ಎಲ್ಲದನ್ನು ಹೇಳಿದರು. ಆಮೇಲೆ ಹಾಗೆ ಮುಂದೆ ಬರ್ತಾ ಕಾಟನ್ ಕ್ಯಾಂಡಿ ತೊಗೊಂಡೆ. ಇಟ್ ವಾಸ್ ವೆರಿ ನೈಸ್. ಬಟ್ಟೆ ಎಲ್ಲಾದರೂ ಕಾಟನ್ ಕ್ಯಾಂಡಿ ಮಾಡ್ಬೇಕಾದ್ರೆ ಅದ್ರ ಮುಂದೆ ನಿಂತಿದ್ರಿಂದ ಬಟ್ಟೆ ಫುಲ್ ಶುಗರ್ ಸಿರಪ್ ಆಗಿಬಿಟ್ಟಿತ್ತು. ಅದು ಬಿಟ್ಟರೆ ಆಲ್ವೇಸ್ ಎಂಜಾಯ್ ಕಾಟನ್ ಕ್ಯಾಂಡಿ. ನನ್ನ ತುಂಬ ಫೇವ್ರೆಟ್ ಅದು. ಅದು ಬಿಟ್ಟರೆ ಇನ್ನು ಮುಂದಕ್ಕೆ ಬರ್ತಾ ಈ ಥರ ಗೇಮ್ಸ್ ಎಲ್ಲ ಸಿಕ್ಕಾಪಟ್ಟಿದ್ದು ಸಿಗುತ್ತೆ. ರಿಂಗ್ ಹಾಕೋದು, ಬಾಲ್ ಹಾಕೋದು, ಅದಾದಮೇಲೆ ಒಂಥರ ಲೈಕ್ ಪ್ರಾಬ್ಲಿ ತುಂಬ ಗಿಫ್ಟ್ಸ್ ಎಲ್ಲ ಸಿಗುತ್ತೆ ಹಾಗೆ ಹೀಗೆ ಅಂತ ಕರಿತಿರ್ತಾರೆ. ಬಟ್ ಎಲ್ಲದು ನಂಗೆ ಒಂಥರ ಸ್ಕ್ಯಾಮ್ ಅನಿಸುತ್ತೆ. ನಾನು ಎಷ್ಟೊಂದು ಸಲ ಆಡಿದ್ದೀನಿ, ಯಾವತ್ತೂ ಒಂದು ಏನು ಗಿಫ್ಟ್ ಕೂಡ ಗೆದ್ದಿಲ್ಲ. ಆದರೆ ನಾನು ಇಲ್ಲಿ UK ವಿಂಟರ್ ವಂಡರ್ಲ್ಯಾಂಡ್ ಎಲ್ಲ ಹೋದರೆ ಅಟ್ಲೀಸ್ಟ್ ಏನೋ ಒಂದು ಗೆಲ್ತಿದ್ದೆ. ಬಟ್ ಈ ಮೈಸೂರು ಎಕ್ಸಿಬಿಷನ್ ನಾನು ಇಷ್ಟೊಂದು ದಿನ ಆಡಿರೋದ್ರಲ್ಲಿ ಏನಂದ್ರೆ ಏನೂ ಗೆದ್ದಿಲ್ಲ. ಸೊ ಐ ನೆವರ್ ಗೋ ಟು ಪ್ಲೇ ದೋಸ್. ಆ್ಯಂಡ್ ಈ ಥರ ಗೇಮ್ಸ್ ಎಲ್ಲ ಆಡೋಣ ಅಂತ ಬರ್ತಿದ್ವಿ. ಆ್ಯಂಡ್ ಇದು ಎಂಡ್ ಆಫ್ ದ ಎಕ್ಸಿಬಿಷನ್ ಟೈಮ್ ಆಗಿದ್ದರಿಂದ ಇನ್ನೇನು ಒಂದು 10 ಡೇಸಲ್ಲಿ ಕ್ಲೋಸ್ ಆಗ್ತಿದ್ರಿಂದ ಅಷ್ಟೊಂದೇನು ಜನಗಳು ಕೂಡ ಇರಲಿಲ್ಲ. ಆ್ಯಂಡ್ ಗೇಮ್ಸ್ ಎಲ್ಲ ಫುಲ್ ಖಾಲಿ ಇತ್ತು. ಆ್ಯಂಡ್ ನನಗೇನು ಅಷ್ಟು ಇಷ್ಟ ಇಲ್ಲ. ಆ್ಯಂಡ್ ನನ್ನ ಯಾರ ಜೊತೆಗಿಲ್ಲ ಅಂದರೆ ನಾನಂತೂ ಆಡೋಕ್ಕೆ ಹೋಗಲ್ಲ. ತುಂಬ ಚೆನ್ನಾಗಿದೆ ಗೇಮ್ಸ್ ಎಲ್ಲ. ಆ್ಯಂಡ್ ಇಟ್ಸ್ ಆಲ್ ಲೈಕ್ 100-150 ರುಪೀಸ್. ಇಟ್ಸ್ ವರ್ತ್. ಮುಂಚೆ ಎಲ್ಲ ಕಸಿನ್ಸ್ ಜೊತೆ ಎಲ್ಲ ಬಂದಾಗ ಇಷ್ಟು ಡೆಫಿನೆಟ್ಲಿ ಪ್ಲೇ 1-2 ಆದ್ರೂ. ಬಟ್ ಈ ಸಲ ಜಸ್ಟ್ ನೋಡಿಕೊಂಡು ಎಂಜಾಯ್ ಮಾಡಿದ್ವಿ ಅಷ್ಟೇ. ಆ್ಯಂಡ್ ಸ್ಕೇರಿ ಹೌಸ್ ಚಿಕ್ಕ ವಯಸ್ಸಲ್ಲೆಲ್ಲ ಹೋಗ್ತಿದ್ದದ್ದು ನೆನಪಿದೆ. ಈ ಥರ ಚಿಕ್ಕ ಪುಟ್ಟ ಸ್ಕೇರಿ ಹೌಸಸ್ಸಿಗೆ ಇಲ್ಲಿ. ಆ್ಯಂಡ್ ಇನ್ನೊಂದು ಯಾವುದೋ ಇತ್ತು ಮಿರರ್ಸ್ ಎಲ್ಲದೂ, ಮಿರರ್ ಹೌಸ್ ಆ ಥರದಕ್ಕೆಲ್ಲ. ಬಟ್ ಈ ಸಲ ಯಾವುದಕ್ಕೂ ಹೋಗಲಿಲ್ಲ ನಾವು. ಬರೀ ಊಟ ತಿನ್ನೋದೇ ಆಯಿತು. ನಮ್ಮ ಲಾಸ್ಟ್ ಸ್ಟಾಪ್ ಬಂದು ಎಕ್ಸಿಬಿಷನಲ್ಲಿ ಯಾವಾಗ್ಲೂ ಮಲ್ಲಿಗೆ ಇಡ್ಲಿ. ಇಲ್ಲಿ ಮಾಡೋ ಇಡ್ಲಿ ಐ ಡೋಂಟ್ ಥಿಂಕ್ ನಾನು ಎಲ್ಲೂ ಟೇಸ್ಟ್ ಮಾಡಿಲ್ಲ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಸಾಫ್ಟಾಗಿರುತ್ತೆ. ನೀವೇನಾದ್ರು ಬಂದರೆ ಖಂಡಿತ ಇದನ್ನು ಮಿಸ್ ಮಾಡಬೇಡಿ. 50 ರುಪೀಸ್ ಇರುತ್ತೆ 2 ಇಡ್ಲಿಗೆ. ಆ್ಯಂಡ್ ದಟ್ ಈಸ್ ದ ಬೆಸ್ಟ್ ಇಡ್ಲಿ ಯು ಕುಡ್ ಎವರ್ ಟೇಸ್ಟ್ ಇನ್ ಯುವರ್ ಲೈಫ್ ಅಂತಲೇ ಹೇಳ್ಬೋದು. ಅಷ್ಟು ಸಾಫ್ಟಾಗಿರುತ್ತೆ, ನೀವು ನೋಡ್ತಿರ್ಬೋದು. ಅದು ತಿಕ್ಕಾಗಿದೆ ಆ್ಯಂಡ್ ಸಾಫ್ಟಾಗೂ ಇದೆ. ಮಲ್ಲಿಗೆ ಇಡ್ಲಿ ಅನ್ನೋ ಹೆಸರಿಗೆ ಫುಲ್ ಜಸ್ಟಿಫಿಕೇಷನ್ ಮಾಡ್ತಿದೆ ಅದನ್ನ ಟೇಸ್ಟ್ ಎಲ್ಲದನ್ನು. ಆ್ಯಂಡ್ ಈ ಸಲ ಒಂದು ಸ್ವಲ್ಪ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಮೇ ಬಿ ನಾನು ನೋಡಿದ್ದು ತುಂಬ ದಿನಗಳಾದಮೇಲೆ ಅಂತಲೋ ಅಥವಾ ಹೀಗೆ ಇತ್ತು ಲಾಸ್ಟ್ ಇಯರ್ಸ್ ಎಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಅರೇಂಜ್ಮೆಂಟ್ಸ್ ಎಲ್ಲ, ಅದು ಮೇನ್ ರೋಡ್ ಬರುತ್ತೆ ಅಲ್ಲ ಎಕ್ಸಿಬಿಷನ್ ಎಂಟರ್ ಆಗಿದ ತಕ್ಷಣ, ಆ ರೋಡ್ ಬಂದು ತುಂಬ ಚೆನ್ನಾಗಿ ಜೆಲ್ಲಿ ಫಿಶ್ ರೀತಿಯಲ್ಲಿ ಡೆಕೋರೇಟ್ ಮಾಡಿದರು. ಆ್ಯಂಡ್ ಈ ಬೋಟಿಂಗ್ ಹತ್ರನೂ ತುಂಬ ಚೆನ್ನಾಗಿತ್ತು ಡೆಕೋರೇಷನ್ಸ್ ಎಲ್ಲ. ಅದನ್ನು ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ವಿ ಸ್ಪೆಂಡ್ ಅರೌಂಡ್ ಲೈಕ್ 4-5 hours ಇದರೊಳಗಡೆ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪ್ರಾಬ್ಲಿ ನೆಕ್ಸ್ಟ್ ಇಯರ್ ಏನೋ ದಸರಾ ಟೈಮಲ್ಲಿ ಬಂದರೆ ಪುನಃ ಐ ವಿಲ್ ವಿಸಿಟ್. ನೀವು ಈ ಸಲ ಏನಾದರೂ ಮೈಸೂರು ದಸರಾಗೆ ಹೋಗಿ ಏನು ಶಾಪ್ ಮಾಡಿದ್ರಿ? ನೀವೇನಾದ್ರು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡ್ರಾ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಆದರೆ ತಿಳಿಸಿ. ನಾನಂತೂ ಸೂಪರಾಗಿ ಎಂಜಾಯ್ ಮಾಡಿದೆ. ನೀವು ಈ ನನ್ನ ವ್ಲಾಗ್ನ ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ ನಿಮ್ಮೆಲ್ರಿಗೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.